ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಶೇಷವಾದ ಶಾವಿಗೆ ಉಪ್ಪಿಟ್ಟನ್ನು ಮಾಡುತ್ತೇನೆ. ಶಾವಿಗೆ ಉಪ್ಪಿಟ್ಟನು ಅನ್ಬೋದು, ಶಾವಿಗೆ ಬಾತ್ನು ಅಂತ ಹೇಳ್ಬೋದು. ನಾನು ಮೊದಲಿಗೆ ಇವಾಗ 1 ಕಪ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ ನೋಡ್ಬೋದು. 1 ಕಪ್ನಷ್ಟು ಶಾವಿಗೆ ಮತ್ತು ಇದಕ್ಕೆ ಮೀಡಿಯಮ್ ಸೈಜಿಂದು ಈರುಳ್ಳಿ ಈ ಥರ ಹೆಚ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಮೊಸರು ಮತ್ತು ಚೂರು ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ನಮಗೆ ಉದ್ದಿನಬೇಳೆ ಕಡಲೆಬೇಳೆ 1 ಸ್ಪೂನು ಮತ್ತು ಶೇಂಗದ ಕಾಳು 4 ಸ್ಪೂನು 4 ಉದ್ದಿನಬೇಳೆ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅಲ್ಲಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, 2 ಸಾಕಂತ, ಮತ್ತು ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಬೀನ್ಸು ಮತ್ತು ಆಲೂಗಡ್ಡೆ 2 ಬೇಯಿಸಿಟ್ಕೊಂಡಿದ್ದೀನಿ. ಇವೆಲ್ಲ ನಮಗೆ ಬೇಕಾಗಿರೋ ಸಾಮಗ್ರಿಗಳು. ನನಗೆ ಇನ್ನು ಆಯಿಲು 3 ಟೇಬಲ್ ಸ್ಪೂನ್ ಆಯಿಲ್ ಆದರೆ ಸಾಕು. ಶಾವಿಗೆಗೆ ಜಾಸ್ತಿ ನಾವು ಉಪ್ಪು ಎಣ್ಣೆ ಹಾಕೋದಿಲ್ಲ. ಮತ್ತು ಸ್ವಲ್ಪ ನೀವು ಬೇಕಿದ್ದರೆ ಅರಿಶಿನ ಹಾಕೋಬೋದು. ನಾನು ನೋಡ್ಕೊಂಡು ಅರಿಶಿನ ಹಾಕ್ತೀನಿ. ಎಲ್ಲ ಇದು ನನಗೆ ನೀರು ಇಟ್ಕೊಂಡಿದ್ದೀನಿ. ಶಾವಿಗೆ ನಾವು ಬಿಸಿನೀರಿಗೆ ಹಾಕಿ ನಾವು ಆಮೇಲೆ ತಣ್ಣೀರಿಗೆ ಹಾಕ್ತೀವಿ ನೋಡ್ಬೋದು. ನಾನು ಇವಾಗಿಲ್ಲಿ ನೀರು ಕುದೀತಾ ಇದೆ ನೋಡ್ಬೋದು. ಈ ಥರ ನೀರು ಕುದಿಬೇಕಾದ್ರೆ ನಾನು ಶಾವಿಗೆಯನ್ನು ಹಾಕಿ ಆಫ್ ಮಾಡ್ತೀನಿ. ಆಮೇಲೆ ನೀವು ನೋಡ್ಬೋದು. ಈಗ ನೋಡ್ರಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೇ ಇವಾಗೆಲ್ಲ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು 1 ನಿಮಿಷ ಆಮೇಲೆ ನಾನು ಇದನ್ನು ಈ ಥರನೇ ಬಿಟ್ಟು 1 ನಿಮಿಷ ಬಿಟ್ಟು ಆಮೇಲೆ ಅದು ಬಸ್ಕೋತೀನಿ ನೋಡಿ. ನೀರೆಲ್ಲ ಬಸಿತೀನಿ. ಇವೆಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು. ಈಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ ನೋಡಿ. ಇವಾಗ ನಾನು 1 ನಿಮಿಷದಿಂದ 2 ನಿಮಿಷ ತನಕ ಇಟ್ಟಿದ್ದೀನಿ. ಈ ಥರ ಶಾವಿಗೆ ಆಗಿದೆ. ನಾನು ಇದನ್ನು ನೀರೆಲ್ಲ ಬಸಿದು ತೆಗಿತಾ ಇದ್ದೀನಿ ನೋಡ್ಬೋದು ನೀವು. ನಾನು ನೀರೆಲ್ಲ ತೆಗಿತಾ ಇದ್ದೀನಿ. ಈ ಥರ ತೆಗೆದ್ರೆ ನಮಗೆ ಶಾವಿಗೆ ಎಲ್ಲ ಉದುರಾಗಿ ಬರುತ್ತೆ. ನಾನು ತಿಕ್ಕೊಂಡಿದ್ದೀನಿ ನೀರೆಲ್ಲ ನೋಡ್ಬೋದು. ನಾನು ಶಾವಿಗೆ ಬಸ್ತು ಈ ಥರ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು. ಇವಾಗ ಸ್ವಲ್ಪ ತಣ್ಣಗಾದ ತಕ್ಷಣ ನಾನು ಇದೆಲ್ಲ ನೀರನ್ನು ಹೋಗಿಸ್ತೀನಿ ನೋಡ್ಬೋದು. ನಮ್ಮ ಶಾವಿಗೆ ನೋಡ್ರಿ ಬಿಡಿ ಬಿಡಿಯಾಗಿ ಇದೆ. ನಾವು ಶಾವಿಗೆ ಏನು ಹುರಿದುಕೊಂಡಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಹಾಗೆ ನಾನು ಬಿಸಿನೀರಿನಲ್ಲಿ ಹಾಕಿ 2 ನಿಮಿಷ ಬಿಟ್ಟು ಆಮೇಲೆ ಈ ಥರ ತಣ್ಣೀರಿನಲ್ಲಿ ಹಾಕಿ ನಾವು ಮಾಡಿದರೆ ನಮಗೆ ಉದುರಾದ ಶಾವಿಗೆ ಬಾತು ರೆಡಿ ಆಗುತ್ತೆ. ಈಗ ನಾನು ಇದನ್ನು ನೀರನ್ನೆಲ್ಲ ಸೋಸ್ಕೊತಾ ಇದ್ದೀನಿ ನೋಡ್ಬೋದು. ನೀವು ನೋಡ್ಬೋದು ನೋಡ್ರಿ. ಇಲ್ಲಿ ನಾನು ಈ ಥರ ಹಾಕಿ ತಣ್ಣೀರಿನಲ್ಲಿ ಹಾಕಿ ಈ ಥರ ಎಲ್ಲ ಶಾವಿಗೆಯನ್ನು ನಾನು ಈ ಥರ ತಿಕ್ಕೊಂಡಿದ್ದೀನಿ. ಇದೇ ಥರನೇ ನೀವು ಮನೆಯಲ್ಲಿ ಮಾಡಿರಿ. ಬಿಡಿ ಬಿಡಿಯಾದ ಉದುರಾದ ನೋಡ್ಬೋದು ನೀವು. ಎಲ್ಲೂ ಅಂಟ್ಕೊಂಡಿದ್ದಿಲ್ಲ ಶಾವಿಗೆ, ಫುಲ್ ಬಿಡಿ ಬಿಡಿಯಾಗಿ ಬಂದಿದೆ ನೋಡ್ಬೋದು. ಈಗ ನಾನು ಹೀಗೆ ಇಡ್ತೀನಿ. ಈಗ ನಾವು ಸ್ಟವನ್ನು ಹಚ್ಕೊತಾ ಇದ್ದೇವೆ. ಬಾಣಲೆ ಇಟ್ಟಿದ್ದೆ ನೋಡ್ಬೋದು ನೀವು. ಈಗ ನಾನು ಬಾಣಲೆ ಕಾಯ್ದಾದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕೋತೀನಿ. ಸ್ವಲ್ಪ ಸ್ಟಾರ್ಟಿಂಗ್ ನಾವು ಹೈ ಫ್ಲೇಮ್ನಲ್ಲಿಟ್ಟು ಬಾಣಲೆಯನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದ ತಕ್ಷಣವೇ ನಾವು ಆಯಿಲನ್ನು ಹಾಕ್ತಾ ಇದ್ದೀವಿ ನೋಡ್ಬೋದು. ನಾವು ಯಾವಾಗಲೂ ಗೋಲ್ಡ್ ವಿನ್ನರು ಮತ್ತು ಸನ್ ಟೇಸ್ಟು ಆಯಿಲು ಯೂಸ್ ಮಾಡ್ತೀವಿ. ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ಅದು ಮಾಡ್ಬೋದು. ನಾನೀಗ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇದು ಸ್ವಲ್ಪ ಬಿಸಿ ಆದಾಗೆ ನಾನು ಇವಾಗ ಸಾಸಿವೆ ಜೀರಿಗೆ ನೋಡಿ. ನಾವು ಸಾಸಿವೆ ಜೀರಿಗೆ ಏನಕ್ಕೆ ತಗೋದು ಅಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಈ ಥರ ಸಾಸಿವೆ ಜೀರಿಗೆ ಒಟ್ಟಿನಲ್ಲೇ ಹಾಕೋತಾ ಇದ್ದೀನಿ. ನೀವು ಸಹ ಹೀಗೆ ಹಾಕೋಬೋದು. ಸ್ವಲ್ಪ ಇದು ಸಿಡಿಲಿ. ಆಮೇಲೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗದ ಕಾಳು ಒಟ್ಟಿಗೆ ಹಾಕ್ತೀನಿ. ಇದು ನಮಗೆ ಗರಿ ಗರಿ ಇರಬೇಕು ಅಂಥೇಳಿ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾವು ಜಸ್ಟ್ ಶೇಂಗದ ಕಾಳು ಹಾಕಿ ಸ್ವಲ್ಪ ಶಾಲು ಫ್ರೈ ಮಾಡಬೇಕು. ಅದು ಗರಿ ಗರಿಯಾಗಿ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಚೇಂಜ್ ಆದಾಗೆ ನಿಮ್ಮ ಕಲರ್. ನಾನು ಫ್ಲೇಮು ಇವಾಗ ಸ್ಲೋ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಇದು ಫ್ಲೇಮ್ ನಾನು ಸ್ಲೋ ಮಾಡ್ಕೊಂಡು ಇದರೊಳಗೆ ನಾವು ಮಾಡಿದ್ರೆ ಇದು ನಮಗೆ ಸೀದು ಹೋಗಲ್ಲ, ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನೋಡ್ಬೋದು ಇಲ್ಲಿ ಶೇಂಗದ ಕಾಳಿನ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊತಾ ಇದೆ ನೋಡ್ಬೋದು. ಈ ಥರ ಸಿಳ್ಕೊಂಡಾಗ ಈ ಥರ ಬಿಡಿಸ್ತಾ ಇದೆ ನೋಡ್ಬೋದು ನೀವು. ಈ ಥರ ಅಂದರೆ ಇದು ಒಂಚೂರು ಫ್ರೈ ಆಗಬೇಕು ಅಂತ. ಇದು ಹೀಗೆ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಅದು ಗರಿ ಗರಿ ಆಗಿರುತ್ತೆ. ನಿಮಗೆ
ಒಳ್ಳೆ ಒಂದು ಟೇಸ್ಟ್ ಕೊಡೋಂಥ ಶಾವಿಗೆ ಬಾತನ್ನು ಮಾಡಿ ತೋರಿಸ್ತಾ ಇದ್ದೇವೆ ನಿಮಗೆ. ಎಲ್ಲರಿಗೂ ಥ್ಯಾಂಕ್ಸು. ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಸಪೋರ್ಟ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಲು. ಮತ್ತು ವೀಡಿಯೋಸನ್ನು ನೋಡಿ, ನಾನು ಇನ್ನೂ ಮುಂದೆ ಒಳ್ಳೆ ವೀಡಿಯೋಗಳನ್ನು ಹಾಕ್ತೀನಿ. ನಿಮ್ಮ ಸಪೋರ್ಟ್ ಇರಲಾರ್ದೆ ನಾವು ಮುಂದೆ ಹೋಗಲ್ಲ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಾವು ಬೆಳಿಬೇಕಾದ್ರೆ ನಿಮ್ಮಿಂದೆ ನಾವು ಬೆಳೆಯೋದು. ಅದಕ್ಕೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮದು ವೀಡಿಯೋವನ್ನು ನೋಡಿ ಮತ್ತು ನಮಗೆ ಪ್ರೋತ್ಸಾಹ ಮಾಡಿ. ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕತ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೂರು ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಫ್ರೈ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾನು ಕರಿಬೇವು ಸೊಪ್ಪನ್ನು ಹಾಕತ್ತಾ ಇದ್ದೀನಿ ನೋಡಿರಿ. ಈಗ ನಾನು ಈರುಳ್ಳಿ ಹಾಕತ್ತೀನಿ, ನೋಡ್ಬೋದು. ಈರುಳ್ಳಿ ಸಣ್ಣ ಉದ್ದಕ್ಕೆ ಕಟ್ ಮಾಡಿದ್ದೀನಿ ನಾವು ಇದೇ ಥರನೇ ಶಾವಿಗೆ ಉದ್ದುದ್ದಕ್ಕಿರುತ್ತಲ್ಲ, ನಾನು ಅದಕ್ಕೆ ಇದೇ ಥರನೇ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಇಟ್ಕೊತೀನಿ. ನೋಡ್ಬೋದು, ಫ್ರೈ ಮಾಡಿದ್ರು ನಮ್ಮದು ಯಾವುದೂ ಸೀದ್ ಹೋಗಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗದ ಕಾಳೆಲ್ಲ ಹಾಗೆ ಇದೆ. ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಕಡಲೆಬೇಳೆ ಆಯಿತು, ಉದ್ದಿನಬೇಳೆ ಆಯಿತು, ಹಾಗಾಗಿ ನಾನು ಇದು ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ನೋಡ್ಬೋದು ಇವಾಗ ನೀವು. ನಾನು ಇದೇ ಟೈಮ್ನಲ್ಲೇ ಮೊಸರನ್ನ ಹಾಕ್ತೀನಿ. ಮೊಸರು ಏನಕ್ಕೆ ಹಾಕೋದಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಆದ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ನಿಮಗೆ ಈ ಥರ ನಾನು ತೊಗೊಳ್ತಿದ್ರೆ ಇದು ಮೊಸರು ಚೆನ್ನಾಗಿ ಬೆರಿಬೇಕು ಇದರೊಳಗೆ. ಈ ಟೈಮ್ನಲ್ಲಿ ನಾವು ಒಂಚೂರು ಉಪ್ಪನ್ನು ಹಾಕತ್ತಾ ಇದ್ದೀವಿ. ನೋಡ್ಬೋದು, ಉಪ್ಪು ಹಾಕಿ ಚೆನ್ನಾಗಿ ಕಲಿತ್ರೆ ಇದು ಉಪ್ಪು ಮತ್ತು ಮೊಸರು ಚೆನ್ನಾಗಿ ಹೊಂದ್ಕೊಳ್ಳಬೇಕು. ನೋಡ್ಬೋದು ನೀವು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಒಳ್ಳೆಯ ಒಂದು ರೆಸಿಪಿ ನಿಮಗೆ ರೀಚ್ ಆಗುತ್ತೆ. ನೀವು ಬೇಗ ನೋಡಿಬಿಟ್ರೆ ಅದು ರೆಸಿಪಿ ರೀಚ್ ಆಗೋದಿಲ್ಲ. ನಾನು ಇದೇ ಟೈಮ್ನಲ್ಲೇ ಒಂಚೂರು ಅರ್ಧ ಟೀನಲ್ಲೂ ಕಮ್ಮಿ ಲಿಂಬೆಹಣ್ಣು ನೋಡಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಇಲ್ಲಿ, ನಾನಿದೆ ಯೂಸ್ ನೋಡಿ. ಇಲ್ಲಿ ನೀವು ಶೇಂಗದ ಕಾಳು ಸಿಪ್ಪೆ ನೋಡ್ಬೋದು, ಸಿಪ್ಪೆ ಎಲ್ಲ ಬಿಟ್ಕೊಂಡಾಗಿದೆ ನೋಡಿ. ಅದು ತುಂಬ ಗರಿ ಆದರೆ ಅದು ತನ್ನಷ್ಟಕ್ಕೆ ತಾನೇ ಸಿಪ್ಪೆ ಬಿಡುತ್ತೆ. ಈಗ ಒಂಚೂರು ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ನಾವು ಈಗ ಚೂರು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಒಂಚೂರು ಟೇಸ್ಟ್ ಆಗಿರುತ್ತೆ. ಅದಕ್ಕೆ ನಾನು 1/4 ಸ್ಪೂನ್ಕಿರಲ್ಲ ಕಮ್ಮಿ. ನೋಡ್ಬೋದು, ಈಗ ನಾವು ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರನೇ ಇದು ಆಗದ ಹಾಗೆ ಇದಕ್ಕೆ ನಾವು ಈಗ ಹೆಚ್ಚಿಟ್ಕೊಂಡಂಥ ಆಲೂಗಡ್ಡೆ ಮತ್ತು ಬೀನ್ಸು ಇದು ಒಂದು 5 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ. ಬೇರೆ ಉಪ್ಪು ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿರೋದು. ಅದು ಬೆಂದರೆ ಮತ್ತು ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ನೋಡ್ರಿ, ಅದಕ್ಕೆ ಇವು ತರಕಾರಿಗಳು ಟೇಸ್ಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡಿದ್ದೀನಿ. ನೋಡಿರಿ, ನಾನು ತುಂಬ ಅರಿಶಿನ ಹಾಕಿಲ್ಲ, ಅಷ್ಟೇ ಸುಮ್ಮನೆ ಲೈಟ್ ಹಾಕಿರೋದು, ಸ್ವಲ್ಪ ಕಲರ್ಗೋಸ್ಕರ ಅಂಥೇಳಿ ಅರಿಶಿನ ಹಾಕಿರೋದು ತರಕಾರಿಗಳು. ಅವು ನೋಡ್ಬೋದು. ಈಗ ನಮ್ಮದು ಆಗಿದೆ. ಈಗ ಇದಕ್ಕೆ ನಾನು ಶಾವಿಗೆ ಇಟ್ಕೊಂಡಿದ್ದೇವಲ್ಲ, ಶಾವಿಗೆ ಹಾಕತ್ತೀನಿ. ನೋಡ್ಬೋದು ನೀವು, ಶಾವಿಗೆ ಇದು ನೋಡಿರಿ ಬಿಡಿ ಆಗಿ ಬಂದಿದೆ ಶಾವಿಗೆ ಚೆನ್ನಾಗಿ. ನೋಡಿರಿ, ನಾನು ಶಾವಿಗೆ ಬಾತು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ನೀವು ನೋಡಿ, ಶಾವಿಗೆ ಒಂಚೂರು ನಮಗೆ ಅಂಟ್ಕೊಂಡಿಲ್ಲ. ಬಿಡಿ ಆಗಿ ಒಳ್ಳೆ ಶಾವಿಗೆ ಬಂದಿದೆ ಮತ್ತು ಕಲರ್ಫುಲ್ಲಾಗಿ. ನಾನು ತುಂಬ ಅರಿಶಿನ ಹಾಕಿಲ್ಲ. ನೋಡ್ಬೋದು ನೀವು ಶಾವಿಗೆ, ನೋಡ್ಬೋದು ನೀವು ಫುಲ್ ಬಿಡಿ ಆದ ಶಾವಿಗೆ ನೋಡಿ. ಇದು ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಕಲರ್ನೂ ಅಷ್ಟೇ ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ. ಇದು ನಮಗಿಷ್ಟ ಆಗ್ತದೆ ಇಂಥ ಕಲರು, ಅದಕ್ಕೆ ನಾವು ಈ ಥರ ಕಲರ್ ಹಾಕಿದ್ದೆವು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಮಾಡಿದ್ದು ರೆಡಿಯಾಗಿದೆ ಶಾವಿಗೆ ಬಾತು. ಈಗ ನಾವು ಇದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು, ನಮಗೆ ಒಳ್ಳೆ ಟೇಸ್ಟಾದ ಯಮ್ಮಿ ಆದ ಶಾವಿಗೆ ಬಾತು ರೆಡಿಯಾಗುತ್ತೆ. ನೋಡ್ಬೋದು ನೀವು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನೀವು, ಕಲರ್ಫುಲ್ಲಾಗಿ ಚೆನ್ನಾಗಿ ಶಾವಿಗೆ ಬಾತ್ ಬಂದಿದೆ. ಈಗ ನಾವು ಸರ್ವ್ ಮಾಡೋಣ. ನೋಡ್ಬೋದು, ಈಗ ರುಚಿಯಾದ ಶಾವಿಗೆ ಬಾತು, ವಿಶೇಷವಾದ ಶಾವಿಗೆ ಬಾತು. ಇದು ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿ, ಈ ಟೇಸ್ಟ್ ಮರಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ವಿಡಿಯೋ ಎಲ್ಲ ನೋಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸೋಯಾ ರೈಸನ್ನು ಮಾಡ್ತಾಯಿದ್ದೀನಿ.
ಇವತ್ತು ಸೋಯಾ ರೈಸ್ ಮಾಡೋಕ್ಕಂತಂದರೆ ನಾನು ಈ ಬೌಲಿಂತ ಒಂದು 50 ಗ್ರಾಮ್ ಆಗುತ್ತೆ ನಾನು ಸೋಯಾ ತೊಗೊಂಡಿದ್ದೀನಿ. ಮತ್ತು ನಾನು ಇದೊಂದು ಅರ್ಧ kg ಅನ್ನ ಮಾಡಿ ಬಿಡಿ ಬಿಡಿಯಾಗಿ ಇಟ್ಕೋಬೇಕು ನೋಡಿರಿ. ಈ ಥರ ಅನ್ನ ಬಿಡಿ ಬಿಡಿ ಇರಬೇಕು. ನಾನು ಇದು ಅನ್ನ ಕುಕ್ಕರಲ್ಲಿ ಮಾಡಿಲ್ಲ, ಪಾತ್ರೆ ಒಳಗೆ ಮಾಡಿ ಅದನ್ನು ನೀರನ್ನು ಬಸಿದು ಈ ಥರ ನಾನು ಇದು ಮಾಡ್ಕೊತೀವಿ. ಅನ್ನ ನಾವು ಇದು ಅನ್ಪಾಲಿಶ್ ಅಕ್ಕಿ ಊಟ ಮಾಡ್ತೀವಿ. ಇದು ಪಾಲಿಶ್ ಅಕ್ಕಿ ಎಲ್ಲ ಸ್ವಲ್ಪ ಚಿಕ್ಕದು ಬರುತ್ತದೆ ಅದು ಅಕ್ಕಿ. ಈ ಥರ ಇದೆ. ಈ ಥರ ಅನ್ನ ಮಾಡ್ಕೋಬೇಕು ನೋಡಿರಿ. ಈ ಥರ ಬಿಡಿ ಬಿಡಿ ಅನ್ನ ಅಂತಂದರೆ ನಿಮಗೆ ಸೋಯಾ ರೈಸು ಚೆನ್ನಾಗಿ ರೆಡಿ ಆಗುತ್ತೆ. ಇದು ಅನ್ಪಾಲಿಶ್ ಅಕ್ಕಿ ಎಲ್ಲಿಂದ ತಂದ್ರಿ ಅಂತ ಅನ್ಬೋದು ನೀವು. ನಾವು ಇದು ರೈಸ್ ಮಿಲ್ ಇರ್ತಾವಲ್ಲ ಅಲ್ಲೇ ರೈಸ್ ಮಿಲ್ಲಲ್ಲೇ ತರ್ತೀವಿ. ಹಳ್ಳಿಲಿಂದ ರೈತರು ರೈಸ್ ಮಿಲ್ಲಿಗೆ ಕೊಡ್ತಾರೆ, ಅವರು ನಮಗೆ ದುಡ್ಡಿಗಂತೇಳಿ ಕೊಡ್ತಾರೆ. ನಾವು ಇದೇ ಊಟ ಮಾಡ್ತೀವಿ. ನಮಗೆ ಪ್ಯಾಕೆಟ್ ಅಕ್ಕಿ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಈಗ ಅದೇ ನಾವು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಒಂದು 4 ಸ್ಪೂನು ಆಯಿಲ್ ಇಟ್ಕೊಂಡಿದ್ದೀವಿ. ಇಷ್ಟು ನಮಗೆ ಬೇಕಾಗುವ ಸಾಮಗ್ರಿಗಳು. ಇವಾಗ ಈಗ ನೋಡ್ರಿ, ನಾವು ಇದನ್ನು ಸೋಯಾ ರೈಸ್ ಅಂತಂದರೆ ನಾವು ಇದು ಬಿರಿಯಾನಿಗೆ ಯಾವ ಥರ ನಾವು ತೊಗೋತೀವಲ್ಲ ಐಟಮು ಅದೇ ಥರನೇ ತೊಗೊಂಡಿನಿ. ಇಲ್ಲಿ ಒಂದೂವರೆ 2 ಎಲೆ ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ, ಇಲ್ಲಿ 5 ಲವಂಗ ತೊಗೊಂಡಿದ್ದೀನಿ, ಒಂಚೂರು 7-8 ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ ನೋಡ್ರಿ. ಇದು ಒಂದು ಮರಾಠಿ ಮೊಗ್ಗು ಅಂತಾರೆ, ಇದು ಜಾಪತ್ರೆ ಅಂತಾರೆ. ಇದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು ನಮಗೆ ಒಗ್ಗರಣೆ ಹಾಕೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇವಾಗ ಫಸ್ಟಿಗೆ ನಾನು 2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಮಾಡಿದ್ದು. ಈಗ ಮಾಡಿ ನಾವು 3-4 ದಿವಸ ಆಯಿತು. ಇದೇ ಥರನೇ ಇರುತ್ತೆ ನಿಮಗೆ. ನೀವು ಎಷ್ಟು ದಿವಸ ಇಟ್ಟರೂ ಇದೇ ಕಲರೇ ಇರುತ್ತೆ, ಕಲರ್ ಏನು ಚೇಂಜ್ ಆಗೋಲ್ಲ. ನೀವು ಮನೇಲಿ ಮಾಡ್ಕೋಬೋದ್ರಿ. ಇದು ನಾವು 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ನಮಗೆ ಟೇಸ್ಟ್ ಕೊಡುತ್ತೆ. ಈಗ 1-2 ಚಿಕ್ಕ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಷ್ಟು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕೋದಿಲ್ಲ, ಸ್ವಲ್ಪ ಹಾಕೋತೀನಿ. ನಾನು ಮೀಡಿಯಮ್ ಸೈಜಿಂದು ಇದಕ್ಕೆ ಟೊಮೊಟೊ ಜ್ಯೂಸ್ ಥರ ಇರ್ತದೆ. ನಾನು ಅನ್ನ ಮಾಡ್ಕೊಂಡು ಸಲುವಾಗಿ ನಾನು ನೀರನ್ನು ಯೂಸ್ ಮಾಡಿಲ್ಲ. ಇದು ನಮಗೆ ಟೊಮೆಟೊ ಜ್ಯೂಸ್ನಾಗೆ ನಾವು ಅನ್ನವನ್ನು ಎಲ್ಲ ಒಗ್ಗರಣೆಯನ್ನು ಬಾಡಿಸ್ಕೊತೀವಿ. ಈಗ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಇವಿಷ್ಟೆಲ್ಲ ಬೇಕಾಗ್ತದೆ. ಈಗ ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊತಾ ಇದ್ದೀನಿ ರೀ. ನೋಡಿರಿ, ಬಾಣಲೆ ಇಟ್ಕೊಂಡು ಸ್ವಲ್ಪ ಬಾಣಲೆ ಕಾಯಿತು ಅಂತಂದರೆ, ಬಾಣಲೆ ಕಾಯ್ಬೇಕಾದ್ರೆ ಚೂರು ಫ್ಲೇಮ್ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ರಿ. ಆಮೇಲೆ ನಾನು ಮಸಾಲೆ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಉರಿ. ಎಲ್ಲರಿಗೂ ಥ್ಯಾಂಕ್ಸು. ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ದೇವರ ಆಶೀರ್ವಾದ ನಿಮಗೆಲ್ಲ ಚೆನ್ನಾಗಿಟ್ಟಿರಲಿ. ದೇವರು ನಿಮಗೆ ಸದಾ ಕಾಲಕ್ಕೂ ದೇವ್ರು ಕಾಪಾಡಲಿ ಅಂತೀನಿ. ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ. ನಾವು ಸ್ಟಾರ್ಟಿಂಗ್ ಚಾನಲ್ ಮಾಡಿದ್ದೇವೆ. ನಮಗೆ ಹೀಗೆ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ನಾವು ನಿಮ್ಮ ಸಲುವಾಗಿ ನಾವು ದೇವರಲ್ಲಿ ಪ್ರೇಯರ್ ಮಾಡ್ತೀವಿ. ನೀವು ಯಾವಾಗಲೂ ಈಗ ಆಯಿಲ್ ಹಾಕಿದ್ದೀನಿ ನೋಡಿರಿ, ಸ್ವಲ್ಪ ಕಾದಿದೆ. ನಾನು ಫುಲ್ ಎಣ್ಣೆ ಕಾಯಿಸ್ಕೋದಿಲ್ಲ, ಸ್ವಲ್ಪ ಬಿಸಿ ಆದ ನಂತರನೇ ಈಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಾನು ಹಾಕ್ಕೊಂಡಿದ್ದು ಮಸಾಲೆ ಎಲ್ಲ ಹಾಕ್ಕೋತೀನಿ. ಇದು ಮಸಾಲ ಫುಲ್ಲಾಗಿ ಸೀದ ಹೋದಂಗೆ ಇರಬಾರ್ದು. ಚೂರು ಬಿಸಿ ಆಗ್ತಾ ಇದ್ದಂಗೆ ನಾವು ಒಂಚೂರು ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೋಬೇಕು. ಈ ಥರ ಬಾಡಿಸ್ಕೊಂಡು ಸ್ವಲ್ಪ ಇದು ಫ್ಲೇವರ್ ಬಿಡೋ ತನಕ ಒಂದು ಅರ್ಧ ನಿಮಿಷ ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ಥರ ಮಾಡಬೇಕು. ಅದು ಸೀದ ಹೋಗ್ತದಂತ ಅನ್ನೋಷ್ಟಿಗೆ ನಾವು ಇದಕ್ಕೆ ಈರುಳ್ಳಿ ಹಾಕೋತಿದ್ದೀವಿ. ನೋಡಿರಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಬೇಕು. ಇದು ಒಂಚೂರು ಈರುಳ್ಳಿ ಅರ್ಧ ಫ್ರೈ ಆಗತ್ತನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ.
ಫ್ಲೇಮು ಜಾಸ್ತಿ ಮಾಡೋಕ್ಕೆ ಹೋಗಬೇಡ್ರಿ. ಇದೊಂಚೂರು ಈರುಳ್ಳಿ ಚೆನ್ನಾಗಿ ಫ್ಲೇಮ್ನಲ್ಲಿ ಮೆತ್ತಗಾಗಬೇಕು. ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಏನೇ ಮಾಡಬೇಕಾದ್ರೂ ಸ್ವಲ್ಪ ನಾವು ಹಾಕಿರೋ ಐಟಮು ಅರ್ಧ ಫ್ರೈ ಆಗಬೇಕು. ನಾನು ನೋಡಿರಿ ಸ್ವಲ್ಪ ಈರುಳ್ಳಿ ಕೆಂಪಗಾಗಿದೆ ನೋಡಬೇಕು. ನಾವು ಇದೇ ಟೈಮ್ನಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ ರೀ. ನಾನು ಎಷ್ಟು ತೊಗೊಂಡಿದ್ದಲ್ಲ ಇಷ್ಟು ಹಾಕ್ತೀನಿ. ನಮ್ಮ ಮೇನ್ ಟೇಸ್ಟ್ ಕೊಡೋದೇ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಇದು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇದ್ರ ಪರಿಮಳ ಬರ್ತಾ ಇರ್ತದೆ. ಆವಾಗೆ ನಿಮಗೆ ಇದು ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ನೋಡಿರಿ ಎಲ್ಲ ಈಗ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತೀವಿ ನೋಡಿರಿ. ಕೊತ್ತಂಬರಿ ಪುದೀನ ಒಂಚೂರು ಬಾಡಿಸ್ಕೋಬೇಕು. ಇದನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಎಲ್ಲ ಅಡುಗೆಗಳು ಮಾಡ್ತೀರಿ, ಮಾಡಲ್ಲ ಅಂತಿಲ್ಲ. ಅದರೊಳಗೆ ಒಂಚೂರು ಮೆಥಡ್ಗಳು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ನಾವು ಈಗ ಈ ಟೈಮ್ನಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೇನೆ, ಅದನ್ನು ಹಾಕ್ತೀನಿ. ನಾನು ಟೇಸ್ಟಿ ಸಲುವಾಗಿ ಹಾಕ್ತಾ ಇರೋದು. ಜಾಸ್ತಿ ನಾನು ಖಾರ ಯೂಸ್ ಮಾಡಲ್ಲ. ಮನೆಯಲ್ಲಿ ಮಕ್ಕಳು ಇದ್ದಾರೆ, ನಮಗೂ ಜಾಸ್ತಿ ಖಾರ ಆಗೋದಿಲ್ಲ. ಈಗ ಮೆಣಸಿನ್ಕಾಯಿ ಹಾಕೊಂಡಾಯಿತು. ನಾನು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿರಿ. ಟೊಮೆಟೊ ಹಾಕಿ ನಾವು 1-2 ನಿಮಿಷ ಈ ಥರ ಬಾಡಿಸ್ಬೇಕು. ಈಗ ನೋಡಿರಿ ಈರುಳ್ಳಿ ಟೊಮೆಟೊನು ಇದಾಗಿದೆ, ಬಾಡಿಸ್ಕೊಂಡಿದ್ದೀವಿ. ನಿಮಗೆ ಒಳ್ಳೆ ಪರಿಮಳ ಬರುತ್ತೆ, ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳ ಬರಬೇಕು. ಮತ್ತು ಇದಕ್ಕೆ ನಾವು ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಅದಕ್ಕೆ ನಾನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಇದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಅನ್ನೋದಕ್ಕಿನ್ನಲು ಇದು ಇದ್ರೊಳಗೆ ಚೆನ್ನಾಗಿ ಹೊಂದ್ಕೊಳ್ತಂದರೆ ಎಕ್ಸ್ಟ್ರಾ ನಾವು ಪುಡಿಯೋ ಉಪ್ಪು ಹಾಕೋದಕ್ಕಿನ್ನಲು ಇದು ಕಲ್ಲುಪ್ಪು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಜಾಸ್ತಿನೇ ಕಲ್ಲುಪ್ಪನ್ನು ಬಳಸ್ತೀವಿ. ಈಗ ಇದಕ್ಕೆ ನಾನು ಲಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇದು ಲಿಂಬೆಹಣ್ಣು ಏನಕ್ಕಂದರೆ ಇದೆಲ್ಲ ಹೊಂದ್ಕೊಳತ್ತಲ್ರಿ ಇದ್ರೊಳಗೆ ಹಾಕಿದ್ರೆ. ಈ ಲಿಂಬೆಹಣ್ಣಿನ ಟೇಸ್ಟ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಅದು ಟೇಸ್ಟ್ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಲಿಂಬೆಹಣ್ಣು ಬೇಡ ಅಂತನಾದ್ರು ಮೊಸರು ಹಾಕೋಬೋದು, ಮೊಸರು ಹಾಕೊಂಡ್ರೂ ಆಗುತ್ತೆ. ನೀವು ಬೇಕಾ ಅಂತಂದರೆ ಎಲ್ಲ ಹಾಕೋಬೋದು, ಅರಿಶಿನ ಕಲರ್ ಹಾಕೋಬೋದು. ನಾನು ಬೇಡ ಅಂಥೇಳಿ ನಾನು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಅಂಥೇಳಿ ಅದಕ್ಕೆ ನಾನು ಅರಿಶಿನ ಹಾಕ್ಕೊಂಡಿಲ್ಲ. ನನಗೆ ಇದು ಟೊಮೆಟೊ ಕಲರ್ ಕಾಣಬೇಕು ಚೆನ್ನಾಗಿ. ಈಗ ನಾವು ಇದು ಒಂಚೂರು ಲಿಂಬೆಹಣ್ಣು ಹಾಕಿದ್ಮೇಲೆ ನಾವು 2 ನಿಮಿಷ ಬಾಡಿಸ್ಬೇಕು ಚೆನ್ನಾಗಿ. ನೋಡಿರಿ ಈಗ ನಾವು ಹಾಕಿದ್ದೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿರಿ. ಇಲ್ಲೆಲ್ಲ ಸೈಡಿಗೆಲ್ಲ ನಿಮಗೆ ಎಣ್ಣೆ ಕಾಣುತ್ತೆ. ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ. ಈಗ ನಮ್ಮ ಮಸಾಲೆ ಫ್ರೈ ಆಗಿನೂ ಇಲ್ಲಿ ಎಕ್ಸ್ಟ್ರಾ ಎಣ್ಣೆ ಇದೆ ನೋಡಿರಿ ತಪ್ಪಲಿನಲ್ಲಿ. ನೋಡಿರಿ ಈ ಥರ ಎಣ್ಣೆ ಬಿಟ್ಕೋಬೇಕು, ಆವಾಗಲೇ ನಮಗೆ ಚೆನ್ನಾಗಿ ಬೆಂದಿದೆ ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಇವಾಗ ನಾನು ಲಾಸ್ಟ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಒಂಚೂರು ಮಿಕ್ಸ್ ಮಾಡ್ತೀನಿ. ಖಾರದ ಪುಡಿ ಹಾಕಿ ಮಿಕ್ಸ್ 1 ನಿಮಿಷ ಮಾಡಿದ್ರೆ ಸಾಕು ನೀವು. ಅದು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತಲ್ಲ, ಇದು ಫುಲ್ ಈ ಥರ ಇದು ಆಗಬೇಕು, ಎಲ್ಲ ಹೊಂದ್ಕೊಂಡಿರಬೇಕು, ಎಲ್ಲ ಜ್ಯೂಸಿಯಾಗಿ ಬರಬೇಕು ನೋಡಿರಿ ಟೊಮೊಟೊ. ಅದು ಎಲ್ಲ ನೀವು ಹುಳಿ ಟೊಮೊಟೊ ಆದ್ರೂ ತೊಗೋಬೋದು, ಮತ್ತು ಸಿಹಿ ಟೊಮೊಟೊ ಜಾಮೂನ್ ಟೊಮೊಟೊ ಅಂತೀರಲ್ಲ ಹಣ್ಣು ತೊಗೋಬೋದು. 2 ಒಳ್ಳೆ ಟೇಸ್ಟ್ ಕೊಡ್ತಾವ. ಹೀಗಾಗಿದೆ ನೋಡಿರಿ. ಇದು ಸೋಯಾ ಬೇಗ ಇದಾಗಿಬಿಡುತ್ತೆ. ನಮಗೆ ಮಾರ್ಕೆಟ್ಲಿಂದ ತಂದಿರ್ತೀವಲ್ರಿ, ಇದು ಈ ಥರ ನಾವು ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಕೈಯಲ್ಲಿ ಈ ಥರ ಇದು ಮಾಡಿ ತೊಳ್ಕೊಬೇಕು. ಅದರಲ್ಲಿರೋ ಕೊಳೆ ಎಲ್ಲ ಹೋಗುತ್ತೆ. ಈ ಥರ ಕೊಳೆ ಎಲ್ಲ ಹೋಗುತ್ತೆ. ನೀವು ಚೆನ್ನಾಗಿ ಈ ಥರ ತೊಳ್ಕೊಂಡು 1-2 ನಿಮಿಷ ನೀರಲ್ಲೇ ಬಿಡ್ತೀನಿ. ಇವಾಗ ಇಲ್ಲಿ ನೋಡಿರಿ, ಈಗ ನಾನು 2 ನಿಮಿಷ ಬಿಟ್ಟಾಗಿದೆ. ಇದೆಲ್ಲ ಮೆತ್ತಗಾಗಿದೆ. ಇದು ನಮಗೆ ಇದು ಹಿಂಡಿದ್ರೆ ಈ ಥರ ನೀರು ಬರುತ್ತೆ ನೋಡಿರಿ. ಈ ಥರ ನೀರು ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಹಾಕಬೇಕು. ನಾನು ಹೀಗೆ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಬಾಡಿಸ್ತೀನಿ. ಇದು ಒಂಥರ ನಿಮಗೆ ಚಿಕನ್ ಥರ ಟೇಸ್ಟ್ ಕೊಡುತ್ತೆ. ನಾನು ಇಲ್ಲಿ ಗರಂ ಮಸಾಲ ಅದು ಏನೂ ಯೂಸ್ ಮಾಡಿಲ್ಲ.
ಎಲ್ಲ ಇದು ಇರೋದೇ ಮಸಾಲನೇ ಯೂಸ್ ಮಾಡಿರೋದು ನೋಡ್ಬೋದು. ನೋಡ್ರಿ ಚೆನ್ನಾಗಿ ಈ ಥರ ಹೊಂದ್ಕೊಂಡ್ಮೇಲೆ ನೀವು ಕೈ ಅಂದ್ರೆ ನೋಡ್ರಿ ತಳ ಅದು ಏನು ಹಿಡ್ದಿಲ್ಲ ನಂದು ನೋಡ್ಬೋದು. ಮಸಾಲ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ರಿ. ಈಗ ಅದೇ ನೀರು ಬಿಟ್ಕೊಂಡಿದೆ, ಅದು ಒಂಚೂರು ನೀರಿನ ಅಂಶ ಇರುತ್ತೆ. ನಾವು ಎಷ್ಟು ಹಿಡಿದ್ರೂ ಈ ಟೈಮ್ನಲ್ಲಿ ನಾವೀಗ ಉರಿ ಕಡಿಮೆ ಮಾಡ್ಕೊಂಡು ಈಗ ನಾನು ಇದಕ್ಕೆ ಅನ್ನ ಹಾಕೋತಾ ಇದ್ದೀನಿ ನೋಡ್ಬೋದು. ನೋಡ್ರಿ ಇಲ್ಲಿ ನಾನು ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಲೈಟಾಗಿ ಮಸಾಲ ಹಾಕಿರೋ ಸಿಂಪಲ್ ಮಸಾಲ, ನಾನು ಜಾಸ್ತಿ ಏನು ಹಾಕಲಿಲ್ಲ. ಇದು ಈ ಥರ ನಿಮಗೆ ಕಲಿಯುವ ಮತ್ತು ಈಗ ನೋಡಿರಿ ಚೆನ್ನಾಗಿ ಹೊಂದ್ಕೊಂಡಿದೆ. ನಮಗೆ ಸೇಮು ಬಿರಿಯಾನಿ ಚಿಕನ್ ಬಿರಿಯಾನಿ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ ನೋಡಿರಿ. ನೋಡ್ಬೋದು ನಿಮಗೆ ನಾನು ಹಾಕಿರೋ ಐಟಮ್ನಲ್ಲಿ ಒಂಚೂರು ಜೀರಿಗೆ ಅದು ಎಲ್ಲ ಬಾಯಿಗೆ ಸಿಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಉಪ್ಪು ಒಂಚೂರು ಕಮ್ಮಿ ಅನ್ನಿಸ್ತಾ ಇದೆ, ಇಷ್ಟು ಹಾಕ್ತೀನಿ ನೋಡಿರಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಇಷ್ಟೇ ಮಾಡೋದು, ಸಿಂಪಲ್ಲಾಗಿ ಮಾಡೋವಂಥದ್ದು ಅಡುಗೆ, ಮತ್ತು ಇದು ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಚಿಕನ್ ತಿನ್ನಲಿಲ್ಲ ಅಂದ್ರೂ ಆಗುತ್ತೆ. ಇದು ಸೇಮ್ ನಿಮಗೆ ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ ಮತ್ತು ಸೂಪರಾಗಿಯೂ ಇರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ ನಿಮಗೆ. ಈಗ ಆಗಿದೆ ನೋಡಿರಿ. ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಇಷ್ಟಿದ್ರೆ ಸಾಕು ಫ್ರೆಂಡ್. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ ನಾವು ಹಾಕಿ ಸೋಯಾ ಆಯಿತು, ಎಲ್ಲ ಆಯಿತು, ಚೆನ್ನಾಗಿದೆ. ನೀವು ಮನೆಯಲ್ಲಿ ಮಾಡಿ ಹೆಚ್ಚಿನ ರೀತಿಯಾಗಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿವತ್ತು ಅವಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇವೆ. ಇದು ತುಂಬ ಯಮ್ಮಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ರಾತ್ರಿ ಅನ್ನ ಉಳಿದದ್ದು ವೇಸ್ಟ್ ಮಾಡಬೇಡಿ, ಅವಲಕ್ಕಿಗೆ ಮಿಕ್ಸ್ ಮಾಡಿ. ಯಾಕೆಂದರೆ ಅದು ನಾವು ರಾತ್ರಿ ಅನ್ನ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ನಮಗೆ ಪುಡಿ ಪುಡಿಯಾಗಿ ಬರುತ್ತದೆ. ನಾವು ಈಗ ಸಾಮಗ್ರಿಗಳನ್ನು ತೋರಿಸಿಕೊಡುತ್ತೇವೆ. ಮೊದಲನೇದಾಗಿ ಫ್ರೆಂಡ್ಸ್, ಈಗ ನಾವು ಅನ್ನ 1 ಬೌಲ್ ಇಟ್ಕೊಂಡಿದ್ದೇವೆ ಮತ್ತು ನಾವು ಅವಲಕ್ಕಿ ಅರ್ಧ ಬೌಲ್ ಇಟ್ಕೊಂಡಿದ್ದೇವೆ. ಫ್ರೆಂಡ್ಸ್, ಈಗ ನಾವು ಟೊಮೆಟೊ 2 ಸಣ್ಣದು ಹೆಚ್ಚಿಟ್ಕೊಂಡಿದ್ದೇವೆ. ನಾವು ಹುಳಿ ಟೊಮೊಟೊ ತಗೊಂಡು ಈ ಥರ ಮೀಡಿಯಮ್ ಸೈಜಿಂದು ಹೆಚ್ಚಿಟ್ಕೊಂಡಿದ್ದೇವೆ. ಆಮೇಲೆ ನಾವು ಪುದೀನ ಸೊಪ್ಪು ತಗೊಂಡಿದ್ದೇವೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಯಿಲು, ಇದು ಒಬ್ಬರಿಗಾಗುವಷ್ಟು. ಆಮೇಲೆ ನಾವು ಶೇಂಗಾ ಹುರಿದಿಟ್ಕೊಂಡಿಲ್ಲ ಹಾಗೆ ತಗೊಂಡಿದ್ದೇವೆ. ಮತ್ತು 1 ಹೋಳು ಲಿಂಬೆ, ಅರ್ಧ ಹೋಳು ಲಿಂಬೆಹಣ್ಣು. ಆಮೇಲೆ ನಾವು ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ 3/4 ಸ್ಪೂನು ಮತ್ತು ಸಾಸಿವೆನೂ 3/4 ಸ್ಪೂನು. ಆಮೇಲೆ ನಾವು 2 ಸಣ್ಣದು ನಾವು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇವೆ, ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇವೆ. ಇದಿಷ್ಟು ಮಾಡಲು ಬೇಕಾದ ಸಾಮಗ್ರಿಗಳು. ಫ್ರೆಂಡ್, ಈಗ ನಾವು ಅವಲಕ್ಕಿಯನ್ನು ತೊಳೆದಿಟ್ಕೊಳ್ಳೋಣ. ಈ ಥರ ಪಾತ್ರೆ ತಗೊಂಡು ಅವಲಕ್ಕಿಯನ್ನು ತೊಳೆದಿಟ್ಕೊಳ್ಳೋಣ. ಈ ಥರ ತೊಳಿಬೇಕು ನೋಡಿ. ಈ ಥರ ನೀರು ಬಿಟ್ಕೊಂಡು ಫ್ರೆಂಡ್, ಆಮೇಲೆ ನಾವು ನೀರನ್ನು ಆಫ್ ಮಾಡಿ ಅದರ ಒಳಗೆ ಇದ್ದಿದ್ದು ಕೊಳೆ ಎಲ್ಲ ಬರ್ತಿದೆ. ಎಷ್ಟು ಸ್ಮೂತಾಗಿದೆ ನೋಡಿ ಫ್ರೆಂಡ್. ನೀವೇ ನೋಡುತ್ತಿದ್ದೀರಲ್ಲ, ಅಲ್ಲಿ ನೋಡಿ ಫ್ರೆಂಡ್ ಎಷ್ಟು ಕೊಳೆ ಬರ್ತಿದೆ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ. ನಮ್ಮ ಫ್ರೆಂಡ್, ಈಗ ನಾವು ನೀರನ್ನು ತೆಗಿತಿದ್ದೇವೆ. ಈಗ ನಾವು ಇನ್ನೊಂದು ಸತಿ ತೊಳೆದುಕೊಳ್ಳೋಣ. 2 ಸತಿ ಯಾಕೆ ಅಂದರೆ ಅದರ ಮೇಲಿಂದ ಕೊಳೆ ಬರಬೇಕು, ಅದಕ್ಕೆ ನಾವು 2 ಸತಿ ತೊಳೆದುಕೊಳ್ಳುತ್ತೇವೆ. ನಾವು ಈಗ ಇದನ್ನು 2 ಸತಿ ತೊಳೆದುಕೊಂಡಿದ್ದೇವೆ. ಯಾಕೆಂದರೆ ಇದರ ಮೇಲಿಂದ ಕೊಳೆ ಹೋಗೋದಕ್ಕೆ. ಇನ್ನೂ ಇದೆ ನೋಡಿ ಫ್ರೆಂಡ್, ನೀವು ನೋಡುತ್ತಿದ್ದೀರಲ್ವ, ಇದೇ ಥರ ಚೆನ್ನಾಗಿ ತೊಳೆದುಕೊಳ್ಳಿ.
ಫ್ರೆಂಡ್, ಈಗ ನಾವು ತೊಳೆದು ಇಟ್ಕೊಂಡಿದ್ದೇವೆ 2 ಸಲ. ಇದನ್ನು ನೀರಿನಲ್ಲಿ ನಾವು 5 ನಿಮಿಷ ನೆನೆಸಕ್ಕೆ ಇಡೋಣ. ಫ್ರೆಂಡ್, ಈಗ ನಾವು ಬಾಣಲೆಯನ್ನು ಇಟ್ಟುಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೇವೆ. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಳ್ಳೋಣ. ಈಗ ನಾವು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ. ಬಾಣಲೆ ಕಾಯ್ದಿದೆ. ಈ ಸಮಯದಲ್ಲಿ ನಾವು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ನಾವು ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳೋಣ. ಫ್ರೆಂಡ್, ಈಗ ನಾವು ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಫ್ರೆಂಡ್, ಈಗ ಸಿಡಿತಿದ್ದ ನೀವು ನೋಡ್ತಿರ್ಬಹುದು. ಈಗ ನಾವು ಈ ಸಮಯದಲ್ಲಿ ಶೇಂಗದ ಕಾಳು ಹಾಕಿಕೊಳ್ಳೋಣ. ಈ ಸಿಡಿಯೋ ಟೈಮಲ್ಲಿ ನಾವು ಶೇಂಗದ ಕಾಳು ಹಾಕಿಕೊಂಡಿದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಯಮ್ಮಿಯಾಗಿರುತ್ತೆ. ಇದು ನಮ್ಮ ಓನ್ ರೆಸಿಪಿ, ನಾವೆಲ್ಲ ನೋಡಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.